ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನನಗೊಬ್ಬರು ಪುಟ್ಟ ಅಭಿಮಾನಿ ಇದ್ದಾರೆ ಅಂತೇಳಿ. ಸೊ ಅವರೀಗ ಅಲ್ಲಿಂದ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವರಿಗೆ ತೋರಿಸ್ತೀನಿ ಅವರು ಯಾರು ಅಂತ. ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರ. ಆ್ಯಕ್ಚುಲಿ ಅವರೀಗ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರು ನಮ್ಮ ರಿಲೇಷನ್ನೇ, ನಮ್ಮ ಅಪ್ಪಾಜಿ ಕಡೆಯಿಂದ ರಿಲೇಷನ್, ನಮ್ಮ ಅಪ್ಪಾಜಿ ಅಕ್ಕನ ಮೊಮ್ಮಗ. ಸೊ ಬಾ ನಂದನ್. ಆ್ಯಕ್ಚುಲಿ ಅವನ ಹೆಸರು ಪುಟಾಣಿ ಅಂತ ಹೇಳಿ, ಮನೇಲೆಲ್ಲ ಪೆಟ್ ನೇಮ್ ಅಂತ ಕರೆಯೋದು ಪುಟಾಣಿ ಅಂತ ಹೇಳಿ. ಹಾಯ್. ಹಾಯ್. ಎಷ್ಟೊತ್ತಿಗೆ ಬಂದೆ? ಈಗ ಜಸ್ಟ್. ಅಮ್ಮ ಎಲ್ಲಿ? ಅಮ್ಮ ಅಲ್ಲಿ ಕೆಳಗಡೆ ಮನೆಯಲ್ಲಿ ಕೆಳಗಡೆಯಲ್ಲಿದ್ದಾರಾ? ಓಕೆ. ನೀವೇನು ಓದ್ತಾ ಇದೆಯಾ? ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. 4th ಸ್ಟ್ಯಾಂಡರ್ಡಾ? ಓಕೆ. ಎಲ್ಲಿ, ಯಾವ ಸ್ಕೂಲು? ಸ್ಕೂಲ್ ಹೆಸರು ಶ್ರೀ ಸಾಯಿ ವಿದ್ಯಾಮಂದಿರ, ಬೆಂಗಳೂರೇನಾ? ಓಕೆ. ನೋಡಿ, ಉಪ್ಪಾಕ್ಲ. ನಾವು ನಾನು ವಿಡಿಯೋ ಮಾಡಬೇಕಾದಾಗ, ಸೊ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಯಾರಿಗೂ ಇಷ್ಟ ಆಗಲ್ಲ ನಾನು ವಿಡಿಯೋ ಮಾಡೋದು. ಸೊ ಯಾರು ಇಷ್ಟಪಡಲ್ಲ, ಬಟ್ ನನ್ನ ಖುಷಿ, ಇದು ನನ್ನ ಪ್ಯಾಷನ್. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೆ. ಬಟ್ಟು ಈ ಒಬ್ರಿಗೆ ಇಷ್ಟ ಆಗಿದೆ, ಅದು ಚಿಕ್ಕ ಮಗುಗೆ ಇಷ್ಟ ಆಗಿದೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಅನ್ನಿಸ್ತು. ನಾನು ಮಾಡೋ ಕಂಟೆಂಟು ಅಥವಾ ನಾನು ಮಾಡೋ ಮಾತು ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾವತ್ತು. ಫಾರ್ ದಿ ಫಸ್ಟ್ ಟೈಮ್ ಒಬ್ಬರು ಅದ್ರ ಬಗ್ಗೆ ಹೇಳಿದಾಗ ಒಂಥರ ಒಳಗಡೆ ಒಂದು ಫೀಲ್ ಆಗುತ್ತಲ್ಲ, ಸೊ ಆ ಥರ ಫೀಲ್, ಖುಷಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಣ, ನೀನು ಇಷ್ಟಪಟ್ಟಿದ್ದಿಲ್ಲ. ಸೊ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಸೊ ಮಕ್ಕಳು ಸುಳ್ಳು ಹೇಳಲ್ಲ ಅಂತೇಳಿ. ಸೊ ಐ ಥಿಂಕ್ ಅದು ಟ್ರೂ ಅಂತ ಅನಿಸುತ್ತೆ ನನಗೆ ಇವತ್ತು ಅನಿಸ್ತಾ ಇದೆ. ಥ್ಯಾಂಕ್ ಯು. ಇದೆಲ್ಲ ಆಗಿರೋದು ನಿಮ್ಮಿಂದ, ನಿಮ್ಮ ಸಪೋರ್ಟಿಂದ. ಹೆಚ್ಚು ಜನ ನೋಡ್ತಾ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ನನಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವನ ಬಗ್ಗೆ, ಇವನ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಕೇಳ್ತೀನಿ, ಎಲ್ಲಿಂದ ಏನು ಅಂತೇಳಿ. ಆ್ಯಕ್ಚುಲಿ ಇವನು ಮಾವಿನ ಹಣ್ಣು ವಿಡಿಯೋ ಇಷ್ಟ ಅಂತ ಹೇಳ್ದ. ಇವಾಗ ಮಾವಿನ ಹಣ್ಣು ನೋಡೋಕೆ ಹೋಗ್ತೀವಿ, ಅಲ್ಲಿ ಇದೆಯಾ ಇಲ್ಲ ಅಂತೇಳಿ. ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟಾಗಿ ಕುಯ್ದಿರೋದೇನಿಲ್ಲ, ಹಾಗೆ ಬಿದ್ದು ಎಲ್ಲ ಹೋಗ್ತದೆ. ಮಳೆ ಬೇರೆ ತುಂಬ ಬಂದಿರೋದ್ರಿಂದ ಹಾಗೆ ಎಲ್ಲ ಉದುರು ಹೋಗ್ತಾ ಇದ್ದಾವೆ. ನೋಡ್ತೀವಿ, ಸಿಕ್ಕಿದ್ರೆ ಕೊಡ್ತೀನಿ ಇವನಿಗೊಂದು. ಓಕೆನಾ? ಹೋಗೋಣ ಬಾ. ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿದ್ರಲ್ವ, ನಿಮ್ಮೂರು ಯಾವ್ದಳು? ಕಂಚಿಕೇರಿ ತಾನೆ? ಸೊ ಅಲ್ಲಿದ್ದರೆ ಅಲ್ವಾ ನೀವು? ಅಲ್ಲಿಂದ ಈಗ ನೀವು ಬೆಂಗಳೂರು ಫುಲ್ ಎಲ್ಲ ಸೆಟ್ಲ್ ಆಗಿರೋದಲ್ಲ ಬೆಂಗಳೂರೇನಾ? ನೀವು, ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಣ್ಣ ಮತ್ತು ನಿಮ್ಮ ಅಜ್ಜಿ ತಾನೆ? ನಮ್ಮಣ್ಣ ಇಲ್ಲ, ನಮ್ಮಣ್ಣ ಹಾಸ್ಟೆಲು, ನಮ್ಮ ಅಜ್ಜಿ ಮತ್ತು ನಮ್ಮದು ಪುಟ್ಲಿ ಬಾಯ್ತು. ಹೌದಾ? ಓಕೆ. ನೀನು ಇವಾಗ ಓದ್ತಿರೋದು ಎಷ್ಟು ಸ್ಟ್ಯಾಂಡರ್ಡ್ ಅಂತ ಹೇಳಿದೆ? 4th ಸ್ಟ್ಯಾಂಡರ್ಡಾ? ಓಕೆ. ನಿನಗೆ ನನ್ನ ವಿಡಿಯೋ ಯಾವಾಗ ನೋಡಿದ್ದು ನೀನು? ಎಷ್ಟು ದಿನದ ಹಿಂದೆ ನೋಡಿರೋದು? ನೋಡ್ಕೊಂಡು ಬಾ, ಬಿಡ್ತೀಯಾ? ಅದು ಮಾವಿನ ಅಪ್ಲೋಡ್ ಮಾಡಿದ್ರಲ್ಲ, ಅವಾಗಲೇ ನೋಡ್ಬಿಟ್ಟ. ಆ್ಯಕ್ಚುಲಿ ನಿನ್ನ ಹತ್ರ ಮೊಬೈಲ್ ಇಲ್ಲ, ನಿಮ್ಮ ಅಮ್ಮ ತೋರಿಸಿದ್ರಾ? ಮೊಬೈಲ್ ಇಲ್ಲ ತಾನೇ? ಅಲ್ಲ, ನಂಗೆ ಗೊತ್ತಿರಲಿಲ್ಲ ನೀವು ವಿಡಿಯೋ ಮಾಡಿರೋದು. ಆಮೇಲೆ ನಮ್ಮಮ್ಮ ಹಂಗೆ ಸ್ವಲ್ಪ ಸ್ಟೇಟಸ್ ನೋಡುವಾಗ ನಿಮ್ಗೆ ಲಿಂಕ್ ಬಂತ, ನಮ್ಮಮ್ಮ ಹೇಳ್ತು, ನೋಡು ಮೇಘನಕ್ಕ ವಿಡಿಯೋ ಮಾಡ್ತಾರಂತ. ನಾನು ಐ ವಾಸ್ ಶಾಕ್ಡ್. ನಂಗೆ ಗೊತ್ತಿರಲಿಲ್ಲ ಅಕ್ಕ ಯಾವಾಗಿಂದ ವಿಡಿಯೋ ಮಾಡ್ತೇವ್ರಂತ. ಆಮೇಲೆ ನಮ್ಮಮ್ಮ ಲಿಂಕ್ ಒತ್ತ ಮೇಲೆ ಆ ಮಾವಿನ ಹಣ್ಣಿಂದು ಬಂತು. ಆಮೇಲೆ ನಾನು ನಿಮ್ದು ಅಂದೆ, ನಿಮ್ಮ ಚಾನಲ್ಲು ನಮ್ಮ ಟಿವಿಯಲ್ಲಿ, ಯೂಟ್ಯೂಬಲ್ಲಿ ಹಾಗೆ ನೋಡಿದ್ರೆ ನೀವು ಕರುವಿನ ಮಾಡಿದ್ದೀರಾ, ಮತ್ತೆ ಮಾವಿನ ಹಣ್ಣಿನ ಮಾಡಿದ್ದೀರಾ, ಮತ್ತೆ ನಿಮ್ಮ ತೋಟ ಮಾಡಿದ್ದೀರಾ. ವಾವ್, ಎಂತ ಇದು ನೋಡು. ಓಕೆ, ಹಿಂಗೆ ಹಂಗಾದ್ರೆ ಎಲ್ಲದನ್ನೂ ನನ್ನ ವಿಡಿಯೋ ಫಾಲೋ ಮಾಡ್ತಾ ಇದೀಯಾ? ಓ, ನಿನಗೆ ಖುಷಿ ಆಯ್ತಾ ನಾನು ಮಾಡ್ತಿರೋ ವಿಡಿಯೋ? ಫಾರ್ ದ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ಅದು ಬೇರೆ ಖುಷಿ ಆಗ್ತಿದೆಯಾ ಅಂತನಾ? ಥ್ಯಾಂಕ್ ಯು. ಎಂತ ಗೊತ್ತಾ ಗೈಸ್, ಇವನು ಏನು ಹೇಳ್ದ, ನೆಕ್ಸ್ಟು ಇವ್ರ ಅಣ್ಣ ಇವಾಗ PUC ಓದ್ತಾ ಇದ್ದಾರೆ. PUC ಮುಗ್ದಾದ್ಮೇಲೆ ಅವ್ರ ಅಣ್ಣ ಡಿಗ್ರಿ ಓದಲಿಕ್ಕೆ ಈಗ ಔಟ್ ಆಫ್ ಬೆಂಗಳೂರು ಇದ್ದಾರೆ. ನೆಕ್ಸ್ಟ್ ಏನೋ ಬೆಂಗಳೂರಿಗೆ ಬರ್ತಾರಂತೆ. ಆವಾಗ ಇವರು ಮತ್ತು ಇವರ ಅಣ್ಣ ಸೇರಿ ವಿಡಿಯೋ ಮಾಡಬೇಕು ಅಂತ, ನಿಮ್ಮ ಥರ ವಿಡಿಯೋ ಮಾಡಬೇಕು ಅಂತ ಕೇಳಿದರು. ಆ್ಯಂಡ್ ನನ್ನ ಜೊತೆಗೆ ಸೆಲ್ಫಿ ಸ್ಟಿಕ್ ಕೇಳಿದೆಯಲ್ಲ, ಸೊ ನೀನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಖಂಡಿತ ನಾನೇ ಕೊಡಿಸ್ತೀನಿ. ಓಕೆನಾ? ಡನ್. ಸೊ ನೋಡಿ, ನನ್ನ ವಿಡಿಯೋದಿಂದ
ಒಬ್ಬ ಪುಟ್ಟ ಮಗುಗೆ ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ನನ್ನ ಬಗ್ಗೆ ನನಗೆ ಖುಷಿ ಆಗ್ತಿದೆ. ಸದ್ಯ ನನ್ನ ವಿಡಿಯೋದಿಂದ ಇನ್ನೊಬ್ಬರಿಗೆ ವಿಡಿಯೋ ಮಾಡಬೇಕಂತ ಅನಿಸಿದೆಯಲ್ಲ, ಆ ಖುಷಿ ಸಾಕಂತ ಅನಿಸುತ್ತೆ. ಆ್ಯಕ್ಚುಲಿ ನಾವು ಇವಾಗ ಮಾವಿನ ಹಣ್ಣು ಇಷ್ಟ ಅಂತ ಹೇಳಿದ್ದೆ, ಸೊ ಅದಕ್ಕೆ ಮಾವಿನ ಹಣ್ಣು ನೋಡೋಕೆ ಬಂದ್ವಿ. ಆದರೆ ಮಾವಿನ ಹಣ್ಣೆ ಒಂದು ಕಾಣಿಸ್ತಾ ಇಲ್ಲ. ಎಲ್ಲ ಕಾಣವ ಮಾವಿನ ಹಣ್ಣು ಎಲ್ಲಾದರೂ ಇದೆಯೇನೋ ಒಂದಾದರೂ. ಅನಿಸ್ತಾ ಇಲ್ಲ. ಒಂದು ಇಲ್ಲ ಅಲ್ಲ, ಮೋಸ್ಟ್ಲಿ ಎಲ್ಲ ಖಾಲಿ ಆಗಿದೆ ಕಣೋ. ಇನ್ನು ಮನೆ ಹತ್ರ ಇರೋ ಒಂದು ಮರದಲ್ಲಿ ನೋಡಬೇಕು, ಎಲ್ಲ ಫುಲ್ ಖಾಲಿ ಆಗಿದೆ. ಎಂತ ಗೊತ್ತಾ, ಮಳೆ ಸುರಿದಿದೆಯಲ್ಲ, ಹಾಗಾಗಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ಬಿಡು, ಬೇಜಾರಾಗಬೇಡ. ಮನೆ ಹತ್ರ ಒಂದಿದೆಯಲ್ಲ ನೋಡೋ. ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ ಆವಾಗ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಬಾ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ತೋಟದ ವಿಡಿಯೋ ಅಂತ ಹೇಳಿದ್ಯಲ್ಲ, ಆ ತೋಟ ಇದೆ ನೋಡಿದ್ಯಾ? ಇದೆ ಕಣೆ ದೊಡ್ಡ, ಅಲ್ಲಿ ಆ ತೋಟದಲ್ಲಿ ತರಕಾರಿ ಮಾಡಿರೋದು ಅಲ್ಲಿ. ಸೊ ಅದು ಕೂಡ ನೀವು ಹೇಳಿದ್ರಲ್ಲ, ನಮ್ಮಮ್ಮ ವಿಡಿಯೋ ಮುಂದೆ ಬರೋಕ್ಕಾಗಲ್ಲ ಅಂತ. ಹಾಂ, ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ಅಂತ. ಆ್ಯಕ್ಚುಲಿ ಅವ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಅದು ಯಾವಾಗ ಗೊತ್ತಿಲ್ಲ. ಬಟ್ ಅವರಿಗೆ ಇವತ್ತು ಕೇಳಿದೆ, ಅಮ್ಮ ವಿಡಿಯೋ ಮಾಡೋಣ ಅಂತೇಳಿ. ಅವ್ರು ಹೇಳಿದ್ರು ಇಲ್ಲ ಹೋಗೇ ನಂಗೆ ಕೆಲಸ ಐತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರಿಗೆ ನಾನು ತೊಂದರೆ ಕೊಟ್ಟು ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಯಾವತ್ತು ಇಷ್ಟಪಡ್ತಾರೋ ಅವ್ರು ಒಪ್ಪಿಗೆ ತೊಗೊಂಡೆ ನಾನು ವೀಡಿಯೋ ಮಾಡೋದು. ಆ್ಯಕ್ಚುಲಿ ಇವನಿಗೂ ಅಷ್ಟೇ ನಾನು ಒತ್ತಾಯ